60 ಡೇಸ್ ಆಫ್ 60K ಫಾಲೋವರ್ಸ್ ಚಾಲೆಂಜಲ್ಲಿ ಇದು ಡೇ 16 16ನೇ ದಿನ. ಸೊ ಬೆಳಗ್ಗೆ ಟಿಫನ್ಗೆ ಫ್ರೈಡ್ ರೈಸ್ ತಿಂದ್ಕೊಂಡು ಸೀದಾ ರೆಡಿಯಾಗಿ ಆ ಕಂಪ್ನಿ ಹತ್ರ ಹೋದೆ. ಸಂಡೇ ಬಟ್ ಆದರೂ ಹೋಗೋಣ ಅಂತ ಹೋದ್ವಿ. ನೆಕ್ಸ್ಟ್ ಇವತ್ತು ಅನ್ಲೋಡಿಂಗ್ ಕೆಲಸ ಇತ್ತು ಆಚೆ. ಸೊ ಅದೇ ಲಾರಿ ಅನ್ಲೋಡಿಂಗ್ ಮಾಡೋದು. ಯಾಕೋ ಸ್ವಲ್ಪ ಮೋಡ ಮುಚ್ಚಿದಂಗೆ ಆಯಿತು, ಮಳೆ ಬೀಳುತ್ತೆ ಅನ್ಕೊತೀರಿ, ಬಟ್ ಬಿದ್ದಿಲ್ಲ. ಹಂಗೆ ಅನ್ಲೋಡಿಂಗ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನಕ್ಕೆ ಬಂದು ಫ್ರೈಡ್ ರೈಸ್ ತಂದಿದ್ದೆ. ಅದನ್ನೇ ನಾನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತಿಂದಿದ್ದಾದಮೇಲೆ ನೆಕ್ಸ್ಟು ಆಚೆ ಅಂಗಡಿ ಹತ್ರ ಬಂದು ಒಂದು ಬನಾನ ತಿಂದಿದ್ದಾದಮೇಲೆ ಹೊಟ್ಟೆ ತುಂಬಾಯಿತು. ಆಮೇಲೆ ಹೋಗಿ ಊಟ ತಿಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದಮೇಲೆ ಈಗ ಅನ್ಲೋಡಿಂಗ್ ಆಯಿತು. ಈಗ ಲೋಡಿಂಗ್ ಮಾಡಬೇಕಾಗಿತ್ತು ಇನ್ನೊಂದು ಲಾರಿಗೆ. ಸೊ ಲೋಡಿಂಗ್ ಮಾಡಬೇಕಾದ್ರೆ ಟೈಮಲ್ಲಿ ಗ್ಲೌಸ್ಗಳು ಹಾಕ್ಕೊಂಡಿಲ್ಲ ಅಂದರೆ ಕೈಗಳು ಹಂಗಾಗೋತವೆ. ಯಾವತ್ತೇ ಆಗಲಿ ಗ್ಲೌಸ್ಗಳು ಹಾಕ್ಕೊಳ್ಳಿ. ಆ್ಯಂಡ್ ಬಂದು ಮತ್ತೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಕ್ಯಾಂಟೀನಲ್ಲಿ ನೀಟಾಗಿ ಎಲ್ಲ ಸ್ಯಾನಿಟೈಸ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಫೇಸ್ ವಾಶ್ ಎಲ್ಲ ಮಾಡಿದ್ದಾದಮೇಲೆ ನೀರು ಕುಡಿದು ಸ್ವಲ್ಪ ಹೊತ್ತು. ಅವಾಗೇ ಟೀ ಬ್ರೇಕ್ ಬಿಟ್ಟಿದ್ರು. ನಮ್ಮ ಕಂಪ್ನಿಯಲ್ಲಿ ಟೀ ಬ್ರೇಕ್ ಬಿಟ್ಟರೆ ಇನ್ನೂ ಇಷ್ಟೇ ಜನ ಅಲ್ಲ, ಬೇಜಾನ್ ಜನ ಬರ್ತಾರೆ. ಟೀ ಫೇಮಸ್ ನಮ್ಮ ಕಂಪ್ನಿಯಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡು ಏನು ಲೋಡಿಂಗ್ ಅಂದರೆ ಆ ಕಂಬಿಗಳಿದ್ದಾವಲ್ಲ ಅವು ಆ ಲಾರಿಗೆ ಲೋಡ್ ಮಾಡಬೇಕು, ಅದೇ ಸ್ವಲ್ಪ ಕೆಲಸ. ಸೊ ಹಂಗಿರುತ್ತೆ. ಕೈಗಳು ಗ್ಲೌಸ್ ಹಾಕೊಂಡಿಲ್ಲ ಅಂದರೆ ಗ್ಲೌಸ್ ಕೊಡ್ತಾರೆ, ಬಟ್ ಅದು ಹಾಕ್ಕೊಂಡ್ರೆ ಏನಂದರೆ ಕೈ ಫುಲ್ಲು ಸ್ವೆಟ್ಟಾಗಿ ಹೋಗುತ್ತೆ, ಗ್ರಿಪ್ ಸಿಗೋಲ್ಲ. ಸೊ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ನೆಕ್ಸ್ಟು ಸೀದಾ ಮನೆಗೆ ಹೊರಡಿದ್ರಿ. ಇವತ್ತು ಮೋಡ ಮುಚ್ಚಿತ್ತು, ಬಟ್ ಸನ್ಸೆಟ್ ಕಾಣಿಸಿಲ್ಲ. ಇವತ್ತು ಮಿಸ್ ಆಯಿತು ಸನ್ಸೆಟ್ಟು, ಯಾಕೋ ಗೊತ್ತಿಲ್ಲ. ಹಾಗೆ ಸನ್ಸೆಟ್ನ ಮಿಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗಿದ್ದಾದಮೇಲೆ ಮನೆಯಲ್ಲಿ ಪಾಯಸ ಬೋಂಡ ಮಾಡಿದರು, ಅದನ್ನು ತಿಂದು ಇವತ್ತಿನ ದಿನ ಮುಗಿಸ್ಕೊಂಡೆ. ಸೊ ಖುಷಿಯಾಗಿರಿ. ಬಾಯ್. 60 ಡೇಸ್ ಆಫ್ 60K ಫಾಲೋವರ್ಸ್ ಚಾಲೆಂಜಲ್ಲಿ ಇದು ಡೇ 16 16ನೇ ದಿನ. ಸೊ ಬೆಳಗ್ಗೆ ಟಿಫನ್ಗೆ ಫ್ರೈಡ್ ರೈಸ್ ತಿಂದ್ಕೊಂಡು ಸೀದಾ ರೆಡಿಯಾಗಿ ಆ ಕಂಪ್ನಿ ಹತ್ರ ಹೋದೆ. ಸಂಡೇ ಬಟ್ ಆದರೂ ಹೋಗೋಣ ಅಂತ ಹೋದ್ವಿ. ನೆಕ್ಸ್ಟ್ ಇವತ್ತು ಅನ್ಲೋಡಿಂಗ್ ಕೆಲಸ ಇತ್ತು ಆಚೆ. ಸೊ ಅದೇ ಲಾರಿ ಅನ್ಲೋಡಿಂಗ್ ಮಾಡೋದು. ಯಾಕೋ ಸ್ವಲ್ಪ ಮೋಡ ಮುಚ್ಚಿದಂಗೆ ಆಯಿತು, ಮಳೆ ಬೀಳುತ್ತೆ ಅನ್ಕೊತೀರಿ, ಬಟ್ ಬಿದ್ದಿಲ್ಲ. ಹಂಗೆ ಅನ್ಲೋಡಿಂಗ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನಕ್ಕೆ ಬಂದು ಫ್ರೈಡ್ ರೈಸ್ ತಂದಿದ್ದೆ. ಅದನ್ನೇ ನಾನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತಿಂದಿದ್ದಾದಮೇಲೆ ನೆಕ್ಸ್ಟು ಆಚೆ ಅಂಗಡಿ ಹತ್ರ ಬಂದು ಒಂದು ಬನಾನ ತಿಂದಿದ್ದಾದಮೇಲೆ ಹೊಟ್ಟೆ ತುಂಬಾಯಿತು. ಆಮೇಲೆ ಹೋಗಿ ಊಟ ತಿಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದಮೇಲೆ ಈಗ ಅನ್ಲೋಡಿಂಗ್ ಆಯಿತು. ಈಗ ಲೋಡಿಂಗ್ ಮಾಡಬೇಕಾಗಿತ್ತು ಇನ್ನೊಂದು ಲಾರಿಗೆ. ಸೊ ಲೋಡಿಂಗ್ ಮಾಡಬೇಕಾದ್ರೆ ಟೈಮಲ್ಲಿ ಗ್ಲೌಸ್ಗಳು ಹಾಕ್ಕೊಂಡಿಲ್ಲ ಅಂದರೆ ಕೈಗಳು ಹಂಗಾಗೋತವೆ. ಯಾವತ್ತೇ ಆಗಲಿ ಗ್ಲೌಸ್ಗಳು ಹಾಕ್ಕೊಳ್ಳಿ. ಆ್ಯಂಡ್ ಬಂದು ಮತ್ತೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಕ್ಯಾಂಟೀನಲ್ಲಿ ನೀಟಾಗಿ ಎಲ್ಲ ಸ್ಯಾನಿಟೈಸ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಫೇಸ್ ವಾಶ್ ಎಲ್ಲ ಮಾಡಿದ್ದಾದಮೇಲೆ ನೀರು ಕುಡಿದು ಸ್ವಲ್ಪ ಹೊತ್ತು. ಅವಾಗೇ ಟೀ ಬ್ರೇಕ್ ಬಿಟ್ಟಿದ್ರು. ನಮ್ಮ ಕಂಪ್ನಿಯಲ್ಲಿ ಟೀ ಬ್ರೇಕ್ ಬಿಟ್ಟರೆ ಇನ್ನೂ ಇಷ್ಟೇ ಜನ ಅಲ್ಲ, ಬೇಜಾನ್ ಜನ ಬರ್ತಾರೆ. ಟೀ ಫೇಮಸ್ ನಮ್ಮ ಕಂಪ್ನಿಯಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡು ಏನು ಲೋಡಿಂಗ್ ಅಂದರೆ ಆ ಕಂಬಿಗಳಿದ್ದಾವಲ್ಲ ಅವು ಆ ಲಾರಿಗೆ ಲೋಡ್ ಮಾಡಬೇಕು, ಅದೇ ಸ್ವಲ್ಪ ಕೆಲಸ. ಸೊ ಹಂಗಿರುತ್ತೆ. ಕೈಗಳು ಗ್ಲೌಸ್ ಹಾಕೊಂಡಿಲ್ಲ ಅಂದರೆ ಗ್ಲೌಸ್ ಕೊಡ್ತಾರೆ, ಬಟ್ ಅದು ಹಾಕ್ಕೊಂಡ್ರೆ ಏನಂದರೆ ಕೈ ಫುಲ್ಲು ಸ್ವೆಟ್ಟಾಗಿ ಹೋಗುತ್ತೆ, ಗ್ರಿಪ್ ಸಿಗೋಲ್ಲ. ಸೊ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ನೆಕ್ಸ್ಟು ಸೀದಾ ಮನೆಗೆ ಹೊರಡಿದ್ರಿ. ಇವತ್ತು ಮೋಡ ಮುಚ್ಚಿತ್ತು, ಬಟ್ ಸನ್ಸೆಟ್ ಕಾಣಿಸಿಲ್ಲ. ಇವತ್ತು ಮಿಸ್ ಆಯಿತು ಸನ್ಸೆಟ್ಟು, ಯಾಕೋ ಗೊತ್ತಿಲ್ಲ. ಹಾಗೆ ಸನ್ಸೆಟ್ನ ಮಿಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗಿದ್ದಾದಮೇಲೆ ಮನೆಯಲ್ಲಿ ಪಾಯಸ ಬೋಂಡ ಮಾಡಿದರು, ಅದನ್ನು ತಿಂದು ಇವತ್ತಿನ ದಿನ ಮುಗಿಸ್ಕೊಂಡೆ. ಸೊ ಖುಷಿಯಾಗಿರಿ. ಬಾಯ್.